ರೇವಣ್ಣ ಕುಟುಂಬಕ್ಕೆ ಒಂದರ ಬಳಿಕ ಮತ್ತೊಂದು ಶಾಕ್ ಎದುರಾಗ್ತಾ ಇದೆ. ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಸೂರಜ್ ರೇವಣ್ಣ ಬಂಧನ. ಸೂರಜ್ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣ. ವಿಧಾನ ಪರಿಷತ್ ಜೆಡಿಎಸ್ ಸದಸ್ಯ ಸೂರಜ್ ರೇವಣ್ಣ ಅರೆಸ್ಟ್. ಹಾಸನದ ಸೆಂಟ್ ಠಾಣೆ ಪೊಲೀಸರಿಂದ ಸೂರಜ್ ರೇವಣ್ಣ ಬಂಧನವಾಗಿದೆ. ಸೂರಜ್ ವಿರುದ್ಧ ಐಪಿಸಿ ಸೆಕ್ಷನ್ 377, 342, 506 ಅಡಿ ಕೇಸ್ ದಾಖಲಾಗಿದೆ. ನಿನ್ನೆ ರಾತ್ರಿ ಸುದೀರ್ಘ ವಿಚಾರಣೆಯನ್ನ ಕೂಡ ಪೊಲೀಸರು ನಡೆಸಿದ್ದಾರೆ. ಗಮನಿಸ್ತಾ ಇದ್ದೀರಿ, ಸೂರಜ್ ರೇವಣ್ಣ ಬಂಧನವಾಗಿದೆ. ಈಗಾಗಲೇ ತೀವ್ರ ವಿಚಾರಣೆಗೂ ಕೂಡ ಸೂರಜ್ ರೇವಣ್ಣರನ್ನ ಪೊಲೀಸರು ಒಳಪಡಿಸಿದ್ದಾರೆ. ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೂರಜ್ ರೇವಣ್ಣರನ್ನ ನಿಗೂಢ ಸ್ಥಳಕ್ಕೆ, ಅಜ್ಞಾತ ಸ್ಥಳಕ್ಕೆ ಪೊಲೀಸರು ಕರೆದೊಯ್ದು ವಿಚಾರಣೆಯನ್ನ ಮಾಡುತ್ತಿದ್ದಾರೆ. ಈಗಾಗಲೇ ಅನೇಕ ಸೆಕ್ಷನ್ಗಳ ಅಡಿ ಪ್ರಕರಣ ಕೂಡ ದಾಖಲಾಗಿದೆ. ಆ ಮೂಲಕ ಎಚ್ ಡಿ ರೇವಣ್ಣ ಅವರ ಕುಟುಂಬಕ್ಕೆ ಸಾಲು ಸಾಲು ಶಾಕ್ ಎದುರಾಗ್ತಾ ಇದೆ. ಅದರಲ್ಲೂ ಲೈಂಗಿಕ ದೌರ್ಜನ್ಯದಂತಹ ಪ್ರಕರಣಗಳೇ ಎಚ್ ಡಿ ರೇವಣ್ಣ ಅವರ ಕುಟುಂಬದಲ್ಲಿ ಸದ್ದು ಮಾಡ್ತಾ ಇದೆ. ಈಗಾಗಲೇ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಅತ್ಯಾಚಾರ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದಾರೆ. ಅದರ ಬೆನ್ನಲ್ಲೇ ಅವರ ಸಹೋದರ ಎಂಎಲ್ಸಿ ಡಾಕ್ಟರ್ ಸೂರಜ್ ರೇವಣ್ಣ ಕೂಡ ಇದೀಗ ಕಾನೂನು ಸಂಕಷ್ಟಕ್ಕೆ ಗುರಿಯಾಗಿದ್ದಾರೆ. ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಸೂರಜ್ ರೇವಣ್ಣಗೆ ಪೊಲೀಸರಿಂದ ಪ್ರಶ್ನೆಗಳ ಸುರಿಮಳೆ. ಪೊಲೀಸರ ಪ್ರಶ್ನೆಗೆ ತಡಬಡಾಯಿಸುತ್ತಿದ್ದಾರೆ ಸೂರಜ್ ರೇವಣ್ಣ. ಸಂತ್ರಸ್ತನಿಗೆ ಮೊದಲು ಮೆಸೇಜ್ ಯಾಕಾಗಿ ಮಾಡಿದ್ದೀರಿ? ಮೆಸೇಜ್ ಕಳಿಸಿರೋ ಕಾರಣ ಪೊಲೀಸರು ಇಲ್ಲಿ ಸೂರಜ್ ರೇವಣ್ಣರಿಂದ ಉತ್ತರವನ್ನ ಪಡೆಯೋದಕ್ಕೆ ಮುಂದಾಗಿದ್ದಾರೆ. ಆದರೆ ಪೊಲೀಸರ ಪ್ರಶ್ನೆಗೆ ಯಾವುದೇ ರೀತಿಯಾಗಿ ಉತ್ತರವನ್ನ ಕೊಡ್ತಿಲ್ಲ. ತಾನು ಯಾವುದೇ ರೀತಿ ಲೈಂಗಿಕ ದೌರ್ಜನ್ಯವನ್ನ ನಡೆಸಿಲ್ಲ ಅಂತಿದ್ದಾರೆ ಸೂರಜ್ ರೇವಣ್ಣ. ನನಗೆ ಬ್ಲ್ಯಾಕ್ ಮೇಲ್ ಮಾಡಲಾಗಿದೆ ಅಂತ ಹೇಳಿ ಆರೋಪವನ್ನ ಮಾಡ್ತಿದ್ದಾರೆ ಸೂರಜ್ ರೇವಣ್ಣ. ಸೂರಜ್ ರೇವಣ್ಣ ತಮ್ಮ ಬಳಿ ಯಾವ ರೀತಿಯಾಗಿ ನಡ್ಕೊಂಡ್ರು ಅಂತ ಹೇಳಿ ಸಂತ್ರಸ್ತ ಯುವಕ ಈಗಾಗಲೇ ದೂರನ್ನ ಕೊಟ್ಟಿದ್ದಾನೆ. ದೂರಿನಲ್ಲಿ ಸಾಕಷ್ಟು ಅಂಶಗಳನ್ನು ಕೂಡ ಉಲ್ಲೇಖ ಮಾಡಿದ್ದಾನೆ. ಸೂರಜ್ ರೇವಣ್ಣನಿಗೂ ತಮಗೂ ಯಾವಾಗ ಪರಿಚಯ ಆಯಿತು, ಅದಾದ್ಮೇಲೆ ಸೂರಜ್ ರೇವಣ್ಣ ತಮಗೆ 4 ದಿನಗಳ ಹಿಂದೆ ಕಾಲ್ ಮಾಡಿ ಬರುವಂತೆ ಹೇಳಿದ್ರು. ನಾನು ಹೋದೆ, ಅಲ್ಲಿ ಏನೇನಾಯಿತು, ನಡಿಬಾರದ ಘಟನೆ ನಡೆದು ಹೋಯಿತು ಅಂತ ಹೇಳಿ ಸಂತ್ರಸ್ತ ಯುವಕ ವಿಡಿಯೋ ಮೂಲಕ ತನಗಾದಂತಹ ಅನ್ಯಾಯದ ಬಗ್ಗೆ ವಿವರವಾಗಿ ಮಾತನಾಡಿದ್ದಾನೆ. ಇನ್ನು ಮತ್ತೊಂದು ಕಡೆ ಸೂರಜ್ ರೇವಣ್ಣ ಕೂಡ ತಮ್ಮ ವಿರುದ್ಧ ಕೇಳಿ ಬಂದಿರುವಂತಹ ಈ ಗಂಭೀರ ಆರೋಪಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ರು. ಇದೆಲ್ಲವೂ ಕೂಡ ರಾಜಕೀಯ ಷಡ್ಯಂತ್ರ. ಯಾರು ಷಡ್ಯಂತ್ರ ಮಾಡಿದ್ದಾರೆ, ಅವರು ಇವರು ಅಂತ ಹೇಳಿ ನಾನು ಈಗ ಮಾತನಾಡೋದಿಲ್ಲ. ತನಿಖೆ ನಡೀತಾ ಇದೆ, ಕಾನೂನಿನ ಮೇಲೆ ವಿಶ್ವಾಸ ಇದೆ, ಏನು ಸತ್ಯ ಇದೆ ಅನ್ನೋದು ರಾಜ್ಯದ ಜನತೆಗೆ ಗೊತ್ತಾಗುತ್ತೆ ಅಂತ ಹೇಳಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ರು. ಹಾಗೆಯೇ ಪೊಲೀಸರು ಕೂಡ ಸೂರಜ್ ರೇವಣ್ಣರನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಒಂದಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಯಾಕೆ ನೀವು ಸಂತ್ರಸ್ತ ಯುವಕರಿಗೆ ಮೆಸೇಜ್ ಮಾಡಿದ್ರಿ, ಏನು ಕಾರಣ ಇತ್ತು, ಯಾವ್ಯಾವ ರೀತಿಯ ಮೆಸೇಜನ್ನು ಕಳಿಸಿದ್ರಿ, ಹೇಗೆ ಪರಿಚಯ ಆಯಿತು, ಆ ಯುವಕ ಮಾಡ್ತಾ ಇರುವಂತಹ ಆರೋಪದ ಬಗ್ಗೆ ಏನು ಹೇಳ್ತೀರಿ ಅಂತ ಕೇಳಿದಾಗ, ನಾನು ಯಾವುದೇ ರೀತಿಯ ಲೈಂಗಿಕ ದೌರ್ಜನ್ಯವನ್ನು ಎಸಗಿಲ್ಲ, ನಾನು ತಪ್ಪು ಮಾಡಿಲ್ಲ, ಆತನೇ ನನಗೆ ಬ್ಲ್ಯಾಕ್ ಮೇಲ್ ಮಾಡ್ದ ಅಂತ ಹೇಳಿ ಪೊಲೀಸರು ಕೇಳುವಂತಹ ಪ್ರಶ್ನೆಗಳಿಗೆ ತಡಬಡಾಯಿಸಿನೇ ಉತ್ತರ ಕೊಡ್ತಿದ್ದಾರೆ. ಎಂಎಲ್ಸಿ ಸೂರಜ್ ರೇವಣ್ಣನ ಕಾರು ಕೊಂಡೊಯ್ದ ಚಾಲಕ ನಿನ್ನೆ ಪೊಲೀಸ್ ಠಾಣೆಗೆ ಬಂದಿದ್ದ ಕಾರನ್ನ ಅವರ ಡ್ರೈವರ್ ತಗೊಂಡು ಹೋಗಿದ್ದಾನೇನೋ ಮಾಹಿತಿ. ಎಂಎಲ್ಸಿ ಸೂರಜ್ ರೇವಣ್ಣನ ಕಾರನ್ನ ಅವರ ಡ್ರೈವರ್ ತಗೊಂಡು ಹೋಗಿದ್ದಾರೆ. ಕಾರನ್ನ ಮನೆಗೆ ಕೊಂಡೊಯ್ದ ಸೂರಜ್ ರೇವಣ್ಣ ಕಾರು ಚಾಲಕ. ನಿನ್ನೆ ಸಂಜೆಯಿಂದಲೂ ಕೂಡ ಠಾಣೆ ಮುಂದೆ ಸೂರಜ್ ಕಾರು ನಿಂತಿತ್ತು. ಯಾಕಂದ್ರೆ ಪೊಲೀಸರು ಅವರದೇ ಕಾರ್ನಲ್ಲಿ ಸ್ಟೇಷನ್ಗೆ ಕರೆ ತಂದಿದ್ರು. ಇದೇ ಕಾರು KA-17. ಈ ಕಾರ್ನಲ್ಲೇ ಸೂರಜ್ ರೇವಣ್ಣ ಠಾಣೆಗೂ ಕೂಡ ಬಂದಿದ್ರು. ನಿನ್ನೆ ಇಡೀ ರಾತ್ರಿ ಸೂರಜ್ ರೇವಣ್ಣನವರನ್ನ ವಿಚಾರಣೆಗೆ ಒಳಪಡಿಸಿದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ವಿರುದ್ಧ ಕೇಳಿ ಬಂದಿರುವಂತಹ ಗಂಭೀರ ಆರೋಪಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನು ನಡೆಸಿದ್ರು. ಇದೀಗ ಆ ಠಾಣೆಯ ಮುಂದೆ ನಿಂತಿದ್ದಂತಹ ಕಾರನ್ನ ಅವರ ಡ್ರೈವರ್ ತಗೊಂಡು ಹೋಗಿದ್ದಾರೆ ಮನೆಗೆ ಅನ್ನೋ ಮಾಹಿತಿ ಸಿಕ್ಕಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದಿಲೀಪ್ ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ದಿಲೀಪ್, ಸೂರಜ್ ರೇವಣ್ಣ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣದ ಗಂಭೀರ ಆರೋಪ ಕೇಳಿಬಂದಿದೆ. ದೂರು ಕೂಡ ದಾಖಲಾಗಿದೆ, ಪೊಲೀಸರು ಕೂಡ ಅರೆಸ್ಟ್ ಮಾಡಿದ್ದಾರೆ. ಸದ್ಯಕ್ಕೆ ಹೇಗೆ ನಡೀತಾ ಇದೆ ತನಿಖೆ? ನಿನ್ನೆ ರಾತ್ರಿಯಿಂದ ಏನೆಲ್ಲ ಬೆಳವಣಿಗೆಗಳಾಗಿದೆ ಅಂತ ಈ ಪ್ರಕರಣದ ಸಂಬಂಧ?
ಮಧುಶ್ರೀ ನಿನ್ನೆ ರಾತ್ರಿಯಿಂದನೂ ಕೂಡ ನಿರಂತರವಾಗಿ ವಿಚಾರಣೆ ನಡೆಸ್ತಾ ಇರುವಂಥದ್ದು ಪೊಲೀಸರು. ಯಾಕಂದ್ರೆ ಈ ಸಹಜವಾಗಿ ಲೈಂಗಿಕ ದೌರ್ಜನ್ಯ ಪ್ರಕರಣ ಆದಂಥ ಸಂದರ್ಭದಲ್ಲಿ ಸಾಕಷ್ಟು ಗಂಭೀರವಾದಂಥ ಪ್ರಕರಣ ಮತ್ತೆ ಸೂಕ್ಷ್ಮವಾದಂಥ ಪ್ರಕರಣ ಆಗಿರೋ ಕಾರಣಕ್ಕೋಸ್ಕರ ಸಾಕಷ್ಟು ಆಯಾಮಗಳಲ್ಲಿ ಪ್ರಶ್ನೆಯನ್ನು ಕೇಳ್ತಾ ಇರುವಂಥದ್ದು. ಅದರಲ್ಲೂ ಪ್ರಮುಖವಾದಂಥ ವಿಚಾರ ಅಂತಂದ್ರೆ ಮೊದಲನೇದಾಗಿ ನಿಮಗೆ ಮತ್ತೆ ಸಂತ್ರಸ್ತನಿಗೆ ಹೇಗೆ ಪರಿಚಯ ಅನ್ನುವಂಥದ್ದು ಮೊದಲನೇ ವಿಚಾರವಾಗಿ ಅವ್ರಿಗೆ ಪ್ರಶ್ನೆಯನ್ನು ಕೇಳಿರುವಂಥದ್ದು. ಅದರಲ್ಲೂ ಕೂಡ ತದನಂತರ ಸಂತ್ರಸ್ತ ಯುವಕ ಹೇಳಿರುವಂಥದ್ದು ನನಗೆ ಮೊದಲು ಮೆಸೇಜ್ ಮಾಡಿದ್ರು ಅನ್ನುವಂಥದ್ದು. ಮೊದಲು ಇವರು ಯಾಕಾಗಿ ಆತನಿಗೆ ಮೆಸೇಜ್ ಮಾಡಿದ್ರು ಅನ್ನುವಂಥದ್ದು ಪ್ರಶ್ನೆಯನ್ನ ಸಹಜವಾಗಿ ಪೊಲೀಸರು ಕೇಳಿದರೆ ಈ ಒಂದು ಸಂದರ್ಭದಲ್ಲಿ ಪೊಲೀಸರಿಗೆ ಉತ್ತರಿಸಲಾಗದೆ ತಡಬಡಾಯಿಸಿರುವಂಥದ್ದು. ಅಂದ್ರೆ ಯಾವ ಪ್ರಶ್ನೆಯನ್ನ ಕೇಳಿದ್ರು ಕೂಡ ಅವರು ಒಂದೇ ಒಂದು ಉತ್ತರವನ್ನು ಕೊಡ್ತಾ ಇರುವಂಥದ್ದು. ಅಂದ್ರೆ ನನಗೆ ಯಾವುದೇ ರೀತಿಯಂತ ಲೈಂಗಿಕ ದೌರ್ಜನ್ಯ ಎಸಗಿಲ್ಲ, ನಾನು ಕೇವಲ ನನ್ನನ್ನೇ ಬ್ಲಾಕ್ ಮೇಲ್ ಮಾಡಿದ್ದಾರೆ ಅನ್ನುವಂಥ ಉತ್ತರಗಳನ್ನ ಕೊಡ್ತಾ ಇರುವಂಥದ್ದು. ಆದರೆ ಪ್ರಮುಖವಾಗಿ ಪ್ರಶ್ನೆಯನ್ನ ಮೊದಲನೇದಾಗಿ ಪ್ರಶ್ನೆ ಕೇಳಿರುವಂಥದ್ದು ಅದನ್ನ ಅದೇ ಪ್ರಶ್ನೆಯನ್ನ ತಿರುಗೋ ಮುರುಗಿ ಕೇಳ್ತಾ ಇರುವಂಥದ್ದು ಪೊಲೀಸರು. ಯಾಕಂದ್ರೆ ಸಹಜವಾಗಿ ಯಾವ ರೀತಿಯಾಗಿ ಪರಿಚಯ ಆಯಿತು ಅನ್ನುವಂಥದ್ದು. ಯಾಕಂದ್ರೆ ಇವತ್ತು ಸಂತ್ರಸ್ತ ಯುವಕ ಸಾಕಷ್ಟು ಆರೋಪಗಳನ್ನು ಮಾಡಿದ್ದಾನೆ. ಆರೋಪ ಮಾಡಿರುವ ಕಾರಣಕ್ಕೋಸ್ಕರ ಅದರಲ್ಲೂ ಪ್ರಮುಖವಾದಂಥ ವಿಚಾರ ಅಂತ ಸಾಕ್ಷಿಗಳಿರುತ್ತೆ, ಮೊಬೈಲ್ನಲ್ಲಿ ಮೆಸೇಜ್ ಮಾಡಿರುವಂಥ ಸಾಕ್ಷಿಗಳಿದೆ. ಈ ಎಲ್ಲ ಸಾಕ್ಷಿಗಳನ್ನ ಆಧರಿಸಿ ಪೊಲೀಸರು ಒಂದಷ್ಟು ಪ್ರಶ್ನೆಗಳನ್ನು ಕೇಳಿರೋದೆ. ಆ ಒಂದು ಪ್ರಶ್ನೆಗಳಲ್ಲಿ ಪ್ರಮುಖವಾದ ಪ್ರಶ್ನೆ ಅಂತಂದ್ರೆ ನೀವು ಸಂತ್ರಸ್ತ ಯುವಕನಿಗೆ ಮೊದಲನೇದಾಗಿ ಮೆಸೇಜ್ ಮಾಡಿದ್ರೆ ಈ ಒಂದು ಮೆಸೇಜ್ ಯಾಕಾಗಿ ಮಾಡಿದ್ರಿ ಅನ್ನುವಂಥದ್ದು. ಇದೇ ಒಂದು ವಿಚಾರವನ್ನ ಇಟ್ಟುಕೊಂಡು ಸಾಕಷ್ಟು ಪ್ರಶ್ನೆಗಳನ್ನು ಕಳೆದ ರಾತ್ರಿಯಿಂದನೂ ಕೇಳ್ತಾ ಇರುವಂಥದ್ದು. ಈಗಲೂ ಕೂಡ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಆದರೆ ಒಂದಷ್ಟು ಪ್ರಾಥಮಿಕ ಹಂತದ ತನಿಖೆ ಮುಗಿದ ನಂತರ ಈಗ ಮೆಡಿಕಲ್ ಚೆಕಪ್ಗೆ ಕರೆದುಕೊಂಡು ಹೋಗುವ ಸಾಧ್ಯತೆ ಇರುವಂಥದ್ದು. ಹಾಸನದ ಸರ್ಕಾರಿ ಆಸ್ಪತ್ರೆಯಲ್ಲಿ ಮೊದಲನೇದಾಗಿ ಮೆಡಿಕಲ್ ಚೆಕಪ್ ಮಾಡ್ತಾರೆ. ತದನಂತರ ಕಾನೂನಿನ ವಿಚಾರವಾಗಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕಾಗುತ್ತೆ. ತದನಂತರ ಅವರನ್ನ ವಿಶೇಷ ಅಂದ್ರೆ ಜನಪ್ರತಿನಿಧಿ ನ್ಯಾಯಾಲಯದ ಮುಂದೆ ಕೂಡ ಹಾಜರುಪಡಿಸುವ ಸಾಧ್ಯತೆ ಇರುವಂಥದ್ದು. ಸದ್ಯಕ್ಕೆ ಈಗ ಠಾಣೆಯಲ್ಲೇ ಅವರನ್ನ ಇರಿಸಿ ವಿಚಾರಣೆ ನಡೆಸ್ತಾ ಇರುವಂಥದ್ದು. ಮಧುಶ್ರೀ, ಧನ್ಯವಾದ ದಿಲೀಪ್ ತಮ್ಮ ಮಾಹಿತಿಗಾಗಿ. ಸೂರಜ್ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್. ಎಂಎಲ್ಸಿ ಸೂರಜ್ ರೇವಣ್ಣ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣ. ಸಂತ್ರಸ್ತನಿಗೆ ಬೌರಿಂಗ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆ. 377 ಕೇಸ್ಗೆ ಸಂಬಂಧಪಟ್ಟಂತೆ ವೈದ್ಯಕೀಯ ಪರೀಕ್ಷೆ. ಗುಪ್ತಾಂಗಕ್ಕೆ ಸಂಬಂಧಪಟ್ಟಂತಹ 15 ರೀತಿಯ ಪರೀಕ್ಷೆಯನ್ನ ಮಾಡಲಾಗುತ್ತೆ. ಎಂಎಲ್ಸಿ ಡಾಕ್ಟರ್ ಸೂರಜ್ ರೇವಣ್ಣ ಅವರಿಂದ ಲೈಂಗಿಕ ದೌರ್ಜನ್ಯಕ್ಕೆ ನಾನು ಒಳಗಾಗಿದ್ದೀನಿ, ನನ್ನ ಜೀವನದಲ್ಲಿ ನಡೆಯಬಾರದಂತಹ ಘಟನೆ ನಡೆದು ಹೋಗಿದೆ, ಅದಕ್ಕೆ ಕಾರಣ ಸೂರಜ್ ರೇವಣ್ಣ ಅಂತ ಹೇಳಿ ಸಂತ್ರಸ್ತ ಈಗಾಗಲೇ ದೂರನ್ನ ದಾಖಲಿಸಿದ್ದಾನೆ. ಎಫ್ಐಆರ್ ಕೂಡ ದಾಖಲಾಗಿದೆ. ಸಂತ್ರಸ್ತನ ವಿರುದ್ಧವೂ ಕೂಡ ಪ್ರತಿ ದೂರು ದಾಖಲಾಗಿದೆ. ಸೂರಜ್ ರೇವಣ್ಣ ಕೂಡ ವಿಚಾರಣೆಯ ಸಂದರ್ಭದಲ್ಲಿ ಇದೆಲ್ಲವೂ ಷಡ್ಯಂತ್ರ, ನನ್ನನ್ನೇ ಬ್ಲಾಕ್ ಮೇಲ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಈ ನಡುವೆ ಸಂತ್ರಸ್ತ ಯುವಕನಿಗೆ ವೈದ್ಯಕೀಯ ಪರೀಕ್ಷೆಯನ್ನ ಮಾಡೋದಕ್ಕೆ ಸಿದ್ಧತೆಗಳು ನಡೆದಿದೆ. ಲೈಂಗಿಕ ದೌರ್ಜನ್ಯ ಆಗಿದ್ಯಾ ಇಲ್ವಾ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಮಾಡುವಂತಹ ಒಂದಷ್ಟು ಮೆಡಿಕಲ್ ಟೆಸ್ಟ್ಗಳಿಗೆ ಸಂತ್ರಸ್ತ ಯುವಕನನ್ನು ಒಳಪಡಿಸಲಾಗುತ್ತೆ ಬೌರಿಂಗ್ ಆಸ್ಪತ್ರೆಯಲ್ಲಿ. ಗಮನಿಸ್ತಾ ಇದ್ದೀರಿ, ಬೌರಿಂಗ್ ಆಸ್ಪತ್ರೆಯಲ್ಲಿ ಈಗಾಗಲೇ ಪೊಲೀಸ್ ಸಿಬ್ಬಂದಿಯನ್ನ ಕೂಡ ಭದ್ರತೆಗೋಸ್ಕರ ನಿಯೋಜನೆ ಮಾಡಲಾಗಿದೆ. ಈ ಎಲ್ಲ ವೈದ್ಯಕೀಯ ಪರೀಕ್ಷೆ ನಡೆಸಾದ್ಮೇಲೆ ರಿಪೋರ್ಟ್ ಕೈ ಸೇರಿದ ಮೇಲೆ ಸೂರಜ್ ರೇವಣ್ಣಗೆ ಮತ್ತಷ್ಟು ಸಂಕಷ್ಟ ಎದುರಾಗೋದ್ರಲ್ಲಿ ನೋ ಡೌಟ್ ಅಂತ ಹೇಳಬಹುದು. ಯಾಕಂದ್ರೆ ಸೂರಜ್ ರೇವಣ್ಣರಿಂದ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿದ್ದೇ ಆದ್ರೆ ಆ ರಿಪೋರ್ಟ್ನಲ್ಲಿ ಸಾಬೀತಾಗುತ್ತೆ.